ಬೆಂಗಳೂರು ದಕ್ಷಿಣ ಎಸಿ ಅಪೂರ್ವ ಬಿದರಿ ಬೆನ್ನಿಗೆ ನಿಂತರ ಡಿಸಿ ಪ್ರಾದೇಶಿಕ ಆಯುಕ್ತರ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ? ಬೆಳಗಿನ ಬುಲೆಟಿನ್ನಲ್ಲಿ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. ಬೆಂಗಳೂರು ದಕ್ಷಿಣ ಎಸಿ ಅಪೂರ್ವ ಅವರಿಗೆ ಕಾನೂನು ಕಂಟಕ ಎದುರಾಗಿದೆ ಅಂತ. ಪ್ರಾದೇಶಿಕ ಆಯುಕ್ತರ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ? ಎಸಿ ಕೋರ್ಟ್ನಲ್ಲಿ ಮಾಡಬಾರದನ್ನ ಮಾಡಿರೋ ಅಪೂರ್ವ ಬಿದರಿ ಕೂಡಲೇ ಎಫ್ಐಆರ್ ದಾಖಲಿಸಿ ವರದಿ ನೀಡಿ ಎಂದಿರೋ ಆದಿತ್ಯ ಬಿಶ್ವಾಸ್. ಆದರೆ ಸೂಚನೆ ನೀಡಿ 3 ದಿನವಾದರೂ ಇಲ್ಲಿಯವರೆಗೆ ಎಫ್ಐಆರ್ ಬಿಡಿ ಎನ್ಸಿಆರ್ ಆಗಿಲ್ಲ. ಎಸಿ ಅಪೂರ್ವ ಬಿದರಿ ಮೇಲೆ ಎಫ್ಐಆರ್ ಬೀಳೋದು ಯಾವಾಗ? ಮುಹೂರ್ತ ನೋಡ್ಕೊಂಡು, ದಿನ ನೋಡ್ಕೊಂಡು, ಘಳಿಗೆ ನೋಡ್ಕೊಂಡು ನಗರದ ಡಿಸಿಜಿ ಜಗದೀಶ್ ಮೀನಾಮೇಷ ಎಣಿಸ್ತಿರೋದು ಯಾಕೆ? ಎಫ್ಐಆರ್ ಮಾಡದಂತೆ ಜಿಲ್ಲಾಧಿಕಾರಿಗಳಿಗೆ ಒತ್ತಡ ಬಂತ? ಈ ಸಂದೇಹ ಸ್ವಾಭಾವಿಕವಾಗಿ ಬಂದೇ ಬರುತ್ತೆ. ಪ್ರಾದೇಶಿಕ ಆಯುಕ್ತರು ಆದೇಶ ನೀಡಿದ್ರೂ ಕೂಡ ಎಫ್ಐಆರ್ ಆಗ್ತಾ ಇಲ್ಲ. ಕೃಷ್ಣ ಭೈರೇಗೌಡರೇ, ಕಂದಾಯ ಇಲಾಖೆಯಲ್ಲಿ ಏನ್ ನಡೀತಾ ಇದೆ? ಒಬ್ಬ ಭ್ರಷ್ಟ ಎಸಿ ಮೇಲೆ ಕ್ರಮ ಕೊಳ್ಳೋದಕ್ಕೆ ಅಥವಾ ಕ್ರಮ ಕೈಗೊಳ್ಳೋದಕ್ಕೆ ಹಿಂದೇಟು ಯಾಕೆ ಹಾಕಬೇಕು? 108 ಅನುಮಾನ ಹುಟ್ಟು ಹಾಕಿದೆ ಬೆಂಗಳೂರು ಡಿಸಿ ನಡೆ. ಬಿಶ್ವಾಸ್ ಅವರ ಆದೇಶ ಬಂದಿದೆ, ಅಲ್ಲಿ ನ್ಯಾರ ಆದೇಶವನ್ನ ಕಾಯಬೇಕು ಎನ್ನುವಂಥ ಪ್ರಮೇಯಗಳಿಲ್ಲ. ಎಫ್ಐಆರ್ ಹಾಕಿಲ್ಲ. ಎಫ್ಐಆರ್ ಹಾಕದೇ ಇರೋದಕ್ಕೆ 2 ಕಾರಣಗಳು ಬೇಕು. ಒಂದು, ಸರ್ಕಾರಿ ಕಡತಗಳ ಪೈಕಿ ಎಫ್ಐಆರ್ ಪೇಪರ್ ಖಾಲಿಯಾಗಿರಬೇಕು ಠಾಣೆಯಲ್ಲಿ. ಪಕ್ಕದ ಠಾಣೆಯಿಂದ ತರಿಸಿಕೊಂಡಾದ್ರೂ ಎಫ್ಐಆರ್ ಮಾಡಬಹುದು ಮನಸ್ಸು ಮಾಡಿದ್ರೆ. ಆದರೆ ಈ ಯಾವ ಕಾರಣಗಳೂ ಅಲ್ಲ. ಒಂದು ರಾಜ್ಯದಲ್ಲಿ ಪ್ರವಾಹ ಬಂದಿರಬೇಕು, ಸಂಬಂಧಪಟ್ಟಂತ ಆರೋಪಿಯನ್ನ ಸ್ಟೇಷನ್ಗೆ ಕರೆಸೋದಕ್ಕೆ ಪ್ರವಾಹ ಅಡೆತಡೆಯಾಗಿರಬೇಕು. ಇದು ಯಾವ ಸಮಸ್ಯೆಯೂ ರಾಜ್ಯದಲ್ಲಿಲ್ಲ. ಎಸಿ ಕೋರ್ಟ್ನಲ್ಲಿ ಮಾಡಬಾರದನ್ನ ಮಾಡಿರೋ ಅಪೂರ್ವ ಬಿದರಿ, ಆಕೆ ಮೇಲಿರ್ತಕ್ಕಂಥ ಆರೋಪ, ಕೂಡಲೇ ಎಫ್ಐಆರ್ ದಾಖಲು ಮಾಡಬೇಕು ಅಂತ ಹೇಳಿ ವರದಿ ನೀಡಿ, ಎಫ್ಐಆರ್ ದಾಖಲು ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ವರದಿಯನ್ನು ಕೊಡಬೇಕು ಅಂತ ಹೇಳಿ ಆದಿತ್ಯ ಬಿಶ್ವಾಸ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಸೂಚನೆ ನೀಡಿ 3 ದಿನ ಆಯಿತು. ಈ ಬಗ್ಗೆ ಬೆಂಗಳೂರು ದಕ್ಷಿಣ ಎಸಿ ಅಪೂರ್ವ ಬಿದರಿ ಬೆನ್ನಿಗೆ ನಿಂತರ ಹಾಗಾದರೆ ಡಿಸಿ ಸಾಹೇಬರು, ಜಿಲ್ಲಾಧಿಕಾರಿಗಳು, ಪ್ರಾದೇಶಿಕ ಆಯುಕ್ತರ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ? ಎಸಿ ಕೋರ್ಟ್ನಲ್ಲಿ ಮಾಡಬಾರದನ್ನ ಮಾಡಿರುವಂತಹ ಅಪೂರ್ವ ಬಿದರಿ ಕಾನೂನಿನ ಚೌಕಟ್ಟನ್ನು ಮೀರಿ, ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡಿ, ಕಾನೂನು ಪಾಲನೆ ಮಾಡಬೇಕಾಗಿದ್ದಂತಹ ಕ್ಯಾರೆಕ್ಟರ್ ಇದು. ಕಾನೂನು ನಿಯಮಗಳನ್ನು ಗಾಳಿಗೆ ತೂರಿ, ಆದರೆ ಸೂಚನೆ ನೀಡಿ 3 ದಿನ ಕಳೀತು, ಎಫ್ಐಆರ್ ಆಗ್ತಾ ಇಲ್ಲ. ಮುಹೂರ್ತ ಕಾಯ್ತಾ ಇದ್ದಾರೋ, ಒಳ್ಳೆ ಘಳಿಗೆ ಕಾಯ್ತಾ ಇದ್ದಾರೋ, ಅಥವಾ ಬೇರಿನ್ಯಾವ ಕಾರಣಗಳಿದಾವ ಗೊತ್ತಿಲ್ಲ. ಜಗದೀಶ್ ಅವರು ಮೀನಾಮೇಷ ಎಣಿಸ್ತಿರೋದು ಯಾಕೆ? ಎಫ್ಐಆರ್ ಮಾಡದಂತೆ ಜಿಲ್ಲಾಧಿಕಾರಿಗಳಿಗೆ ಒತ್ತಡ ಏನಾದರೂ ತಂದಿದ್ದಾರಾ? ಈ ಎಲ್ಲ ಸ್ವಾಭಾವಿಕ ಅನುಮಾನಗಳು ಕೂಡ ಹುಟ್ಕೊಂಡಿದೆ. ಪ್ರಾದೇಶಿಕ ಆಯುಕ್ತರು ಆದೇಶ ನೀಡಿದ್ರು ಕೂಡ ಎಫ್ಐಆರ್ ಯಾಕಿಲ್ಲ? ಸೊ ಈ ಅರ್ಥದಲ್ಲೂ ಕೂಡ ಈಗ ಕೆಲ ಅಧಿಕಾರಿ ವಲಯಗಳಲ್ಲಿ ಚರ್ಚೆಗಳಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.